ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಈ ಧನುರ್ಮಾಸದಲ್ಲಿ ನಾವು ಎಷ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅರಳಿ ಮರ ಪ್ರದಕ್ಷಿಣೆ ಮಾಡ್ತೀವೋ ಅಷ್ಟೇ ಕೆಲವೊಂದು ದೋಷಗಳಿದ್ದಾಗ ನಾವು ನಾಗರಕಲ್ಲಿಗೂ ಕೂಡ ನಾವು ಪೂಜೆ ಮಾಡಬೇಕು. ನಾವು ಪೂಜೆ ಮಾಡುವಂಥ ನಾಗರಕಲ್ಲುಗಳು ಯಾವ ರೀತಿ ಇರಬೇಕು, ನಾವು ಪೂಜೆ ಮಾಡ್ತೀವಲ್ಲ ಆ ನಾಗದೇವತೆಗಳು ಯಾರು, ನಾವು ಯಾಕೆ ಅವ್ರನ್ನ ಪೂಜೆ ಮಾಡಬೇಕು, ಯಾವ ದೋಷ ಪರಿಹಾರ ಆಗುತ್ತೆ, ಎಲ್ಲ ಮಾಹಿತಿನ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ. ಬೇರೆ ವಿಚಾರಗಳು ಅಂದರೆ ಬೇರೆ ಬೇರೆ ಸಮಸ್ಯೆಗಳಿಗೆ ನಾವು ಪೂಜೆ ಮಾಡೋದೇ ಬೇರೆ, ಸಂತಾನ ಫಲಕ್ಕೋಸ್ಕರ ಪೂಜೆ ಮಾಡೋದೇ ಬೇರೆ. ಸಂತಾನ ಫಲ ಅನ್ನೋದು ಒಂದು ಇಮೋಷನಲ್ ಆಗಿರುತ್ತೆ, ಒಂದು ಆಸೆ ನಿರೀಕ್ಷೆ ಇಟ್ಕೊಂಡು ಈ ಪೂಜೆ ಮಾಡ್ತಾ ಇರ್ತೀವಿ. ಬೇರೆ ವಿಚಾರಗಳಾದರೆ ಈಗಲ್ಲ ಅಂದರೆ ಇನ್ನು ಸ್ವಲ್ಪ ದಿನ ಅನ್ನೋ ಅಂಥ ಕಾಯುವಂಥ ತಾಳ್ಮೆ ಇರುತ್ತೆ. ಆದರೆ ಸಂತಾನ ಫಲ ಆ ರೀತಿ ಅಲ್ವೇ ಅಲ್ಲ. ಎಷ್ಟೋ ವರ್ಷಗಳಿಂದ ಇದಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಅಕಸ್ಮಾತ್ ಏನಾದರೂ ನಿರೀಕ್ಷೆ ಆಗೋದ್ರೆ ಅದನ್ನು ಸಹಿಸ್ಕೊಳ್ಳುವಂಥ ಶಕ್ತಿ ಕೂಡ ಅವರಲ್ಲಿರೋದಿಲ್ಲ. ತುಂಬ ಜನಕ್ಕೆ ಹಾಗಾಗಿ ನಂಬಿಕೆಯಿಂದ ಈ ಒಂದು ಪೂಜೆನ ಮಾಡ್ಕೊಳ್ಳಿ. ಈ ಧನುರ್ಮಾಸದಲ್ಲಿ ನಾವು ನಾಗರಕಲ್ಲುಗಳಿಗೆ ಪೂಜೆ ಮಾಡೋದ್ರಿಂದ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಹಾಗೆ ಸಂತಾನ ಫಲಕ್ಕಾಗಿ ಅಪೇಕ್ಷೆ ಇಟ್ಕೊಂಡಿರೋರು ಕೂಡ ಈ ಒಂದು ಧನುರ್ಮಾಸದಲ್ಲಿ ಪೂಜೆ ಮಾಡ್ಬೋದು. ಮದುವೆ ವಿಚಾರಕ್ಕೆ ಮತ್ತು ಮಕ್ಕಳ ಫಲಕ್ಕೋಸ್ಕರ ಯಾರೆಲ್ಲ ಪ್ರಯತ್ನ ಪಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಈ ಪೂಜೆಯನ್ನು ಮಾಡ್ಕೋಬೋದು. ಕೆಲವು ಕಡೆ ಒಂದೊಂದು ರೀತಿನಲ್ಲಿರುತ್ತೆ ಈ ನಾಗದೇವತೆಗಳು, ಆದರೆ ಸರಿಯಾಗಿ ನೋಡ್ಕೋಬೇಕು. ಈ ಥರ 3 ಕಲ್ಲುಗಳು ಇರಬೇಕು. ಮಧ್ಯದಲ್ಲಿ ನಾಗದೇವತೆ ಇರ್ತಾರೆ. ಈ ಕಡೆಗೆ 7 ಅಥವಾ 9, 5 ಎಡೆ ಸರ್ಪ ಇರುತ್ತೆ. ಇನ್ನೊಂದು ಕಡೆ 2 ಸರ್ಪಗಳು ಸುತ್ತಕೊಂಡಿರುತ್ತೆ. ಮಧ್ಯಭಾಗದಲ್ಲಿ ನಾಗದೇವತೆ ಇದ್ದರೆ ಆ ನಾಗದೇವತೆಯ ಎಡಭಾಗದಲ್ಲಿ 7 ಅಥವಾ 9, 5 ಎಡೆ ಸರ್ಪ ಇರುತ್ತೆ. ನಾಗದೇವತೆಯ ಬಲಭಾಗದಲ್ಲಿ 2 ಸರ್ಪಗಳು ಸುತ್ತಕೊಂಡಿರುತ್ತೆ. ಈ ಥರ ಇರುವಂಥ 3 ಕಲ್ಲುಗಳನ್ನು ನೋಡ್ಕೊಂಡ್ಬಿಟ್ಟು ನೀವು ಪೂಜೆ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಇರುವಂಥ ನಾಗರಕಲ್ಲುಗಳು ಯಾರು ಅಂತಲೂ ಕೂಡ ಇವಾಗ ತಿಳ್ಕೊಳ್ಳೋಣ. ಮಧ್ಯದಲ್ಲಿ ನಮಸ್ಕಾರ ಮಾಡೋ ಥರ ಇರುವಂಥವ್ರು ನಾಗದೇವತೆ ಇರ್ತಾರೆ. ಅವ್ರನ್ನ ನಾವು ಜಲತ್ಕಾರಿಣಿ ಅಥವಾ ಮಾನಸ ದೇವಿ ಅಂತ ಕರಿತೀವಿ. 7 ಎಡೆಯ ಸರ್ಪ ಇದೆಯಲ್ಲ, ಅವರು ಅಸ್ತಿಕಾ ಮಹಾಮುನಿಗಳು. ಇವರು ಮಾನಸ ದೇವಿಯ ಪತಿ. ಮತ್ತು ಈ ಕಡೆ 2 ಸರ್ಪಗಳು ಸುತ್ತಕೊಂಡಿದೆಯಲ್ಲ, ಅದು ಎರಡೂ ಕೂಡ ಮಾನಸ ದೇವಿ ಮತ್ತು ಅವ್ರ ಗಂಡ. ಈ 3 ನಾಗರಕಲ್ಲುಗಳ ಮಹತ್ವ ಕೂಡ ಮತ್ತು ಯಾವ ಕಲ್ಲುಗಳಿಗೆ ಯಾವ ಉದ್ದೇಶಕ್ಕೋಸ್ಕರ ನಾವು ಪೂಜೆ ಮಾಡಬೇಕು ಅಂತಲೂ ಕೂಡ ತಿಳ್ಕೊಳ್ಳೋಣ. ಅಸ್ತಿಕಾ ಮಹಾಮುನಿಗಳಿಗೆ ಪೂಜೆ ಮಾಡೋದ್ರಿಂದ ಸರ್ಪದೋಷ ನಿವಾರಣೆ ಆಗುತ್ತೆ. ಏನೇ ದೋಷಗಳಿದ್ರೂ ಜಾತಕದಲ್ಲಿ ಅದು ನಿವಾರಣೆ ಆಗುತ್ತೆ. ಮತ್ತು 2 ಸರ್ಪಗಳು ಸುತ್ತಕೊಂಡಿದೆಯಲ್ಲ, ಆ ಕಲ್ಲಿಗೆ ಪೂಜೆ ಮಾಡೋದ್ರಿಂದ ತುಂಬ ಬೇಗ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಮಧ್ಯದಲ್ಲಿರುವಂಥ ನಾಗದೇವತೆಗೆ ಪೂಜೆ ಮಾಡೋದ್ರಿಂದ ಸಂತಾನ ಫಲ ಸಿಗುತ್ತೆ. ಈ ಕಾರಣದಿಂದ ನೋಡಿ, ದೋಷ ನಿವಾರಣೆ ಆಗಬೇಕು, ಮದುವೆ ಆಗಿ ಆಮೇಲೆ ಸಂತಾನ ಆಗಬೇಕು. ಈ ಕಾರಣಕ್ಕೆ ಈ 3 ಕಲ್ಲುಗಳನ್ನು ಪೂಜೆ ಮಾಡಬೇಕು. ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ. ಹಾಗಾಗಿ ಯಾವ ರೀತಿ ಕಲ್ಲು ನೀವಿರೋಂಥ ಜಾಗದಲ್ಲಿ ಇರುತ್ತೋ ಅದೇ ಕಲ್ಲುಗಳಿಗೆ ನೀವು ಪೂಜೆ ಮಾಡ್ಕೋಬೋದು. ಪರೀಕ್ಷಿತ್ ಮಹಾರಾಜ ಹಾವು ಕಚ್ಚಿಬಿಟ್ಟು ಸತ್ತೋಗ್ತಾರೆ. ಅವರ ಮಗನಾದಂತಹ ಜನಮೇಜಯ ಇದರಿಂದ ಕೋಪಗೊಂಡು ಮಹಾಸರ್ಪ ಯಾಗವನ್ನು ಮಾಡಿಬಿಟ್ಟು ಸರ್ಪಗಳನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಇದಕ್ಕಾಗಿ ದೊಡ್ಡ ಹೋಮಕುಂಡವನ್ನು ಮಾಡಿಬಿಟ್ಟು ಅದರಲ್ಲಿ ಎಲ್ಲ ಸರ್ಪಗಳು ಬಲಿ ಆಗಲಿ ಅಂತ ಹೇಳ್ಬಿಟ್ಟು ದೊಡ್ಡ ಸರ್ಪಯಾಗವನ್ನು ಮಾಡ್ತಾ ಇರ್ತಾರೆ. ಇದನ್ನು ತಡೆದು ಸರ್ಪಗಳ ಸಂಕುಲವನ್ನು ಉಳಿಸ್ಕೊಟ್ಟು ಅಂತವರು ಅಸ್ತಿಕಾ ಮಹಾಮುನಿಗಳು. ಆ ದಿನ ಅಂದರೆ ಸರ್ಪಗಳನ್ನು ರಕ್ಷಣೆ ಮಾಡಿದಂತಹ ದಿನ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿ ಆಗಿರುತ್ತೆ. ಹಾಗಾಗಿ ಸರ್ಪಗಳನ್ನು ಉಳಿಸಿದ್ರಿಂದ ಆ ದಿನವನ್ನೇ ನಾವು ನಾಗಪಂಚಮಿ ಅಂತ ಆಚರಣೆ ಮಾಡಲಾಗುತ್ತೆ. ಯಾರೆಲ್ಲ ಈ 7 ಎಡೆಯ ಸರ್ಪಕ್ಕೆ ಪೂಜೆ ಮಾಡ್ತಿರೋ ಅವರ ದೋಷಗಳೆಲ್ಲ ನಿವಾರಣೆ ಆಗಿ ಅವರು ಬೇಡಿದಂತಹ ಫಲ ಅವ್ರಿಗೆ ಸಿಗುತ್ತೆ. ಸಂತಾನ ಫಲಕ್ಕೋಸ್ಕರ ಮಾಡೋ ಅಂಥವ್ರು ಮಂಗಳವಾರದಿಂದ ಶುರು ಮಾಡಬೇಕು. ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪೂಜೆನ ಮಾಡ್ತೀರಾ ಅಂತ ಅಂದರೆ ಗುರುವಾರದಿಂದ ಶುರು ಮಾಡ್ಕೊಳ್ಳಿ. ಯಾವುದೇ ಮಂಗಳವಾರ ಅಥವಾ ಗುರುವಾರ ನೀವು ಈ ಪೂಜೆನ ಶುರು ಮಾಡ್ಕೋಬೋದು. ಅರಳಿ ಮರದ ಮತ್ತು ಬೇವಿನ ಮರದ ಮಧ್ಯದಲ್ಲಿರುವಂಥ ನಾಗರಕಲ್ಲ ಹತ್ರ ಹೋಗ್ಬಿಟ್ಟು ನೀವು ಪೂಜೆ ಮಾಡ್ಕೊಳ್ಬೇಕು. ಆದರೆ ಕೆಲವು ಕಡೆ ಅರಳಿ ಮರ ಒಂದೇ ಇರುತ್ತೆ, ಅದ್ರ ಕೆಳಗಡೆನೆ ನಾಗರಕಲ್ಲುಗಳು ಇರುತ್ತೆ. ಇನ್ನೂ ಕೆಲವು ಕಡೆ ಬೇವಿನ ಮರ ಮಾತ್ರ ಇರುತ್ತೆ, ಅದ್ರ ಕೆಳಗಡೆನೂ ಕೂಡ ನಾಗರಕಲ್ಲುಗಳು ಇರುತ್ತೆ. ನೀವು ಇರೋವಂಥ ಜಾಗದಲ್ಲಿ ಯಾವುದಿರುತ್ತೋ ಅದೇ ನಾಗರಕಲ್ಲುಗಳಿಗೆ ನೀವು ಪೂಜೆ ಮಾಡ್ಕೋಬೋದು. ಆಗ್ಲೇ ಹೇಳ್ದಂಗೆ ಈ ರೀತಿ ಇರುವಂಥ 3 ಕಲ್ಲುಗಳು ಇರಬೇಕು. ಅಂದರೆ ನಾಗದೇವತೆಗಳು ಈ ರೀತಿ ಇರುವಂಥ ಕಡೆ ನೀವು ಪೂಜೆ ಮಾಡ್ಕೋಬೇಕು.
ಕಂಕಣ ಭಾಗ್ಯಕ್ಕೆ ಮತ್ತು ಸಂತಾನ ಫಲಕ್ಕೋಸ್ಕರ ಈ ಒಂದು ಕಾರಣಗಳಿಂದ ಈ ಕಲ್ಲುಗಳಿಗೆ ಪೂಜೆ ಮಾಡಬೇಕು. ಅಷ್ಟೇ ಅಲ್ಲದೆ ಸಮುದ್ರ ಮಂಥನ ಸಮಯದಲ್ಲಿ ಮೊದಲು ಬರುವಂಥದ್ದು ವಿಷ. ಆ ವಿಷವನ್ನು ಲೋಕ ರಕ್ಷಣೆಗೋಸ್ಕರ ಶಿವ ಕುಡಿಯೋದಕ್ಕೆ ನಿಲ್ತಾರೆ. ಅದು ತುಂಬನೇ ಕಾರ್ಕೋಟಕ ವಿಷ. ಅವ್ರ ಕೈಯಲ್ಲೂ ಕೂಡ ಕುಡಿಯೋದಕ್ಕೆ ಅಸಾಧ್ಯ ಅನ್ನುವಂಥ ಸಮಯದಲ್ಲಿ ಈ ಮಾನಸ ದೇವಿ ಶಿವನ ಜೊತೆಗೆ ತಾನು ಕೂಡ ಆ ವಿಷವನ್ನೆಲ್ಲ ಹೀರ್ಕೊಳ್ತಾ ಇರ್ತಾರಂತೆ. ಇವರು ಕಶ್ಯಪ ಋಷಿ ಮತ್ತು ಕದ್ರುವಿನ ಮಾನಸ ಪುತ್ರಿ, ಅಂದರೆ ಅವರ ಮನಸ್ಸಿನಿಂದ ಹುಟ್ಟಿದವರು ಅಂತ ಅರ್ಥ. ಈ ರೀತಿ ವಿಷವನ್ನು ಶಿವನ ಜೊತೆಗೆ ತಾನೂ ಕೂಡ ಕುಡಿದಿದ್ದರಿಂದ ಇವರನ್ನು ಶಿವನ ಮಕ್ಕಳು ಅಂತಲೂ ಹೇಳ್ತಾರೆ. ಅಲ್ಲದೆ ಇವರನ್ನು ಪೂಜೆ ಮಾಡೋದ್ರಿಂದ, ಅಂದರೆ ಯಾವುದೇ ಒಂದು ಕೋರಿಕೆನ ಇಟ್ಬಿಟ್ಟು ನೀವು ಪೂಜೆ ಮಾಡೋದ್ರಿಂದ ಅದರಲ್ಲಿರುವಂಥ ಎಲ್ಲ ಸಮಸ್ಯೆಗಳಿಗೂ ಕೂಡ ಬಗೆಹರಿಯುತ್ತೆ. ಅವ್ರಿಗೆ ಒಳ್ಳೆ ಫಲವನ್ನು ಕೊಡ್ತಾರೆ. ಆ ಕಾರಣದಿಂದ ಸಂತಾನ ಫಲಕ್ಕೋಸ್ಕರ ಪೂಜೆ ಮಾಡೋ ಅಂಥವ್ರು ಮಾನಸ ದೇವಿಯನ್ನು ಪೂಜೆ ಮಾಡಬೇಕು. ಇದರಿಂದ ಅವರ ಗರ್ಭಕೋಶದಲ್ಲಿರುವಂಥ ಸಮಸ್ಯೆಗಳು ನಿವಾರಣೆ ಆಗಿ ಅವರಿಗೆ ಸಂತಾನ ಫಲ ಆಗುತ್ತೆ ಅನ್ನುವಂಥ ನಂಬಿಕೆ. ಇನ್ನು 2 ಹಾವುಗಳು ಸುತ್ತಕೊಂಡಿರೋವಂಥದ್ದು ಮಾನಸ ದೇವಿ ಮತ್ತು ಅವರ ಪತಿ ಮದುವೆಗೋಸ್ಕರ ಪ್ರಯತ್ನ ಪಡ್ತಾ ಇರೋರು ಆ ಒಂದು ನಾಗರಕಲ್ಲಿಗೆ ಪೂಜೆ ಮಾಡಬೇಕು. ಆಗ ಅವರಿಗೆ ಕಂಕಣ ಭಾಗ್ಯ ಬೇಗನೆ ಕೂಡಿ ಬರುತ್ತೆ ಅನ್ನೋ ಒಂದು ನಂಬಿಕೆ. ಪುರಾಣದ ಪ್ರಕಾರ, ಜೊತೆಗೆ ಸೈಂಟಿಫಿಕ್ ಆಗಿ ಅಂದರೆ ವೈಜ್ಞಾನಿಕವಾಗಿ ಕೂಡ ಪ್ರತಿಯೊಂದು ಆಚರಣೆಗಳಿಗೂ ಕೂಡ ನಮಗೆ ಉಪಯೋಗ ಆಗುವಂಥದ್ದೇ ಅರಳಿ ಮರ. ಈ ಅರಳಿ ಮರ ದಿನದ 24 ಗಂಟೆಗಳಲ್ಲೂ ಕೂಡ ಆಮ್ಲಜನಕವನ್ನು ಬಿಡುಗಡೆ ಮಾಡುವಂಥದ್ದು. ಹಾಗಾಗಿ ಜನರು ಸುಮ್ಮನೆ ಹೇಳಿದ್ರೆ ಕೇಳ್ತಾರ? ನೀವು ಅರಳಿ ಮರದ ಹತ್ರ ಹೋಗಿ ಅಲ್ಲಿ ಸುತ್ತಾಡಿ, ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಆ ಗಾಳಿನ ನೀವು ಸೇವನೆ ಮಾಡಿ, ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಂದರೆ ಯಾರು ಕೇಳ್ತಾರೆ ಹೇಳಿ? ಇವಾಗ ಖಂಡಿತವಾಗ್ಲೂ ಯಾರೂ ಕೇಳೋದಿಲ್ಲ. ಹಾಗಾಗಿ ಈ ರೀತಿ ಪೂಜೆ ನೆಪದಲ್ಲಿ ಅಲ್ಲಿ ನಾವು ಸ್ವಲ್ಪ ಹೊತ್ತು ಕಾಲ ಕಳೆಯೋದ್ರಿಂದ, ಆ ಒಂದು ಒಳ್ಳೆ ಗಾಳಿಯನ್ನು ನಾವು ಸೇವನೆ ಮಾಡೋದ್ರಿಂದ ದೇಹದಲ್ಲಿರುವಂಥ ಕಲ್ಮಶಗಳು ಹೊರಗಡೆ ಹೋಗುತ್ತೆ, ಆರೋಗ್ಯ ಸುಧಾರಿಸುತ್ತೆ ಅಂತ ಹೇಳಿ. ಅರಳಿ ಮರ, ಬೇವಿನ ಮರ, ತೆಂಗಿನ ಮರ, ಬನ್ನಿ ಮರ ಇದೆಲ್ಲವೂ ಕೂಡ ಅಷ್ಟೇ ದೈವತ್ವ ಇರುವಂಥ ಮರಗಳು. ಇನ್ನು ಬಿಲ್ಪತ್ರೆ ಮರಗಳು, ಈ ಮರದ ಗಾಳಿಯನ್ನು ನಾವು ಸೇವನೆ ಮಾಡೋದ್ರಿಂದ ನಿಮ್ಮ ದೇಹದ ಒಳಗಡೆ ಇರುವಂಥ ಏನೇ ವಿಷಕಾರಿ ಅಂಶಗಳಿದ್ರೂ ಕೂಡ ಅದೆಲ್ಲ ಹೊರಗಡೆ ಹೋಗುತ್ತೆ ಮತ್ತು ಆರೋಗ್ಯವಾಗಿರ್ತೀವಿ. ಆ ಕಾರಣದಿಂದಲೇ ಇಂಥ ಮರಗಳ ಹತ್ರ ನಾಗರಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು. ಇನ್ನು ಹುತ್ತಗಳು ಕೂಡ ತಾನಾಗಿಯೇ ಬೆಳೆಯುವಂಥದ್ದು, ಆದರೆ ನಾಗರಕಲ್ಲುಗಳನ್ನು ಮಾತ್ರ ಪ್ರತಿಷ್ಠಾಪನೆ ಮಾಡುವಂಥದ್ದು. ಕಲ್ಲುಗಳಿಗೆ ಪೂಜೆ ಮಾಡೋದ್ರಿಂದ ನಾವು ತುಂಬ ಹೊತ್ತು ಈ ಮರಗಳ ಹತ್ತಿರ ಕಾಲ ಕಳಿತೀವಿ. ಆ ಒಂದು ಒಳ್ಳೆ ಗಾಳಿನ ನಾವು ಸೇವನೆ ಮಾಡ್ತೀವಿ. ಇದರಿಂದ ಮತ್ತೆ ನಾವು ಉಚ್ಚಾರಣೆ ಮಾಡುವಂತಹ ಮಂತ್ರಗಳಿಂದ ಆರೋಗ್ಯ ಸಮಸ್ಯೆ, ಜಾತಕದಲ್ಲಿರುವಂಥ ಸಮಸ್ಯೆಗಳು ಎರಡೂ ಕೂಡ ನಿವಾರಣೆ ಆಗಿ ಪೂಜೆಯ ಫಲ ನಮಗೆ ಸಿಗುತ್ತೆ. ಮದುವೆಗೆ ಸಂಬಂಧಪಟ್ಟಂತೆ ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಗುರುವಾರದ ದಿನ ಸ್ನಾನದ ನೀರಿಗೆ ನೀವು ಒಂದೇ ಒಂದು ಚಿಟಿಕೆ ಅರಿಶಿನ ಪುಡಿನ ಹಾಕೋಬೇಕು. ನೀವು ಯಾವಾಗಲೂ ಅಷ್ಟೇ ಸ್ನಾನ ಮಾಡುವಾಗ ಅರಿಶಿನ ಪುಡಿನ ನೀರಿನಲ್ಲಿ ಬೆರೆಸ್ಕೋಬೇಕು. ನೀವು ಯಾವಾಗಲೂ ಅಷ್ಟೇ ಸ್ನಾನ ಮಾಡುವಾಗ ಅರಿಶಿನ ಪುಡಿನ ನೀರಿನಲ್ಲಿ ಬೆರೆಸ್ಕೋಬೇಕು. ನಿಮ್ಮ ಪೂಜೆ ಮುಗಿದ ಮೇಲೂ ಕೂಡ ಅಷ್ಟೇ, ನಿಮ್ಮ ಮದುವೆ ಸೆಟ್ ಆಗೋವರೆಗೂ. ಅದಕ್ಕೋಸ್ಕರನೇ ಇದೇ ರೀತಿನೇ ಮಾಡ್ಕೋಬೇಕು. ಅರಿಶಿನ ಗುರುತತ್ವ ಇರುವಂಥದ್ದು, ಹಂಗಾಗಿ ಗುರುಗಳ ಅನುಗ್ರಹದಿಂದ ಮದುವೆ ಬೇಗನೆ ಸೆಟ್ ಆಗುತ್ತೆ. ಇದೇ ಧನುರ್ಮಾಸದಲ್ಲಿ ನೀವು ನಾಗರಕಲ್ಲುಗಳಿಗೆ ಪೂಜೆ ಮಾಡಿ ಅರಳಿ ಮರದ ಪೂಜೆ ಮಾಡಿದ್ರೆ ಬೇಗನೆ ನಿಮಗೆ ಫಲ ಸಿಗುತ್ತೆ. ಸಂತಾನ ಫಲಕ್ಕೆ, ಮದುವೆಗೆ ಸಂಬಂಧಪಟ್ಟಂತೆ ಹೆಣ್ಮಕ್ಳು ಗಂಡ್ಮಕ್ಳು ಈ ಪೂಜೆನ ಮಾಡುವಂಥದ್ದು. ಸಂತಾನ ಫಲಕ್ಕೆ ನೀವು ಪೂಜೆ ಮಾಡ್ತೀರಾ ಅಂತ ಅಂದರೆ ನೀವು ಮಂಗಳವಾರದಿಂದ ಶುರು ಮಾಡಬೇಕಾಗುತ್ತೆ. ಅದೇ ಮದುವೆಗೋಸ್ಕರ ನೀವು ಶುರು ಮಾಡ್ತೀರಾ ಈ ಪೂಜೆನ ಅಂತಂದರೆ ಗುರುವಾರ ದಿನ ಮಾಡಬೇಕಾಗುತ್ತೆ. ಬೆಳಗ್ಗೆ ಬೇಗ ಎದ್ದು ಆದಷ್ಟು ಬೆಳಗ್ಗೆ 7 ಗಂಟೆ ಒಳಗಾಗಿ ನಾಗರಕಲ್ಲು ಪೂಜೆ ಮಾಡ್ಕೋಬೇಕು. ಹಾಗೆ ಅರಳಿ ಮರದ ಪೂಜೆನ ಮುಗಿಸ್ಕೋಬೇಕು. ಹಾಗೆ ಪ್ರತಿದಿನ ಬೆಳಗ್ಗೆ ನೀವು ಒಂದು ತಾಮ್ರದ ಚೆಂಬಲ್ಲಿ ನೀರನ್ನು ತೊಗೊಂಡೋಗ್ಬಿಟ್ಟು ಹಸಿ ಹಾಲು, ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಹೂಗಳು ಮತ್ತು ಮಣ್ಣಿನ ದೀಪ, ಪ್ರತಿದಿನ ಹೊಸಾದು ಮಣ್ಣಿನ ದೀಪನೇ ತೊಗೊಂಡೋಗ್ಬೇಕು ಅಂತ ಏನೂ ಇಲ್ಲ. ನೀವು ಒಂದ್ಸಲ ತೊಗೊಂಡು ಅದನ್ನು ನೀವು ಪ್ರತಿದಿನ ಅಂದರೆ ಅಲ್ಲೇ ಬಿಟ್ಟು ಬನ್ನಿ. ಇನ್ನು ಪ್ರತಿದಿನ ಅದೇ ದೀಪಕ್ಕೆ ಎಣ್ಣೆ ಬತ್ತಿನ ಹಾಕ್ಬಿಟ್ಟು ದೀಪನ ಹಚ್ಕೋಬೋದು. ಇನ್ನು ನೈವೇದ್ಯಕ್ಕೆ ಒಣ ಖರ್ಜೂರ ಅಥವಾ ಕಡಲೆಕಾಳು ಅಥವಾ ಕೆಂಪು ಅಥವಾ ಬಿಳಿ ಕಲ್ಸಕ್ಕರೆನ ನೀವು ತೊಗೊಂಡೋಗ್ಬೋದು. ಪ್ರತಿ ದಿನಕ್ಕೆ ಒಂದೊಂದು ರೀತಿ ನೀವು ನೈವೇದ್ಯವನ್ನು ತೊಗೊಂಡೋಗ್ಬಿಟ್ಟು ಮಾಡ್ಬೋದು ಈ ಪೂಜೆನ. ಎಲೆ, ಅಡಿಕೆ, ಬಾಳೆಹಣ್ಣು, ಊದ್ಬತ್ತಿ, ಕರ್ಪೂರ ಹೀಗೆ ಎಲ್ಲ ಪೂಜಾ ಸಾಮಾನುಗಳನ್ನು ನೀವು ರೆಡಿ ಮಾಡಿ ಇಟ್ಕೋಬೇಕು. ಹಿಂದಿನ ದಿನ ರಾತ್ರಿನೇ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಇದನ್ನು ರೆಡಿ ಮಾಡಿ ಇಟ್ಕೋಬೇಕು. ಮತ್ತು ಹಾಲು ಮಾತ್ರ ನೀವು ಬೆಳಗ್ಗೆ ನೀವು ತೊಗೊಂಡೋಗ್ಬೇಕಾಗುತ್ತೆ. ಹಸಿ ಹಾಲನ್ನು ತೊಗೊಂಡೋಗ್ಬೇಕು. ಮತ್ತು ಪ್ಯಾಕೆಟ್ ಹಾಲಾದರೂ ಪರವಾಗಿಲ್ಲ, ಆದರೆ ಪ್ಯಾಕೆಟಿಂದನೇ ನೀವು ದಯವಿಟ್ಟು ಹಾಲನ್ನು ನಾಗರ ದೇವತೆಗಳಿಗೆ ಹಾಕ್ಬಿಡಿ.
ಹೇಗಿದ್ರೂ ನಿಮ್ಮ ಹತ್ರ ತಾಮ್ರದ ಚೆಂಬು ಇಟ್ಕೊಂಡಿರ್ತೀರಾ, ಅದಕ್ಕೇನೆ ನೀವು ಆ ಹಾಲನ್ನು ಹಾಕೊಂಡ್ಬಿಟ್ಟು ಅದರಿಂದ ನೀವು ನಾಗರಕಲ್ಲಿಗೆ ಅಭಿಷೇಕವನ್ನು ಮಾಡ್ಕೊಳ್ಳಿ. ನೀವು ಯಾವ ದಿನ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ದಿನ ಹಿಂದಿನ ದಿನ ರಾತ್ರಿ ನೀವು ಇದೆಲ್ಲನೂ ನೀವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಬೆಳಗ್ಗೆ ಬೇಗನೆ ಎದ್ದೇಳಬೇಕಾಗುತ್ತೆ, ಅಂದರೆ ಒಂದು 4 ಗಂಟೆಗಾದರೂ ಎದ್ದೇಳಬೇಕಾಗುತ್ತೆ. ಮನೆಯೆಲ್ಲ ಕ್ಲೀನ್ ಮಾಡಿಟ್ಕೊಂಡು ಸ್ನಾನ ಮಾಡಿಕೊಂಡು ಮನೆಯಲ್ಲಿ ದೇವ್ರ ದೀಪ ಹಚ್ಚಬೇಕು. ಆಮೇಲೆ ನಾಗರಕಲ್ಲ ಹತ್ರ ನೀವು ಹೋಗಬೇಕಾಗುತ್ತೆ. ಅಲ್ಲಿ ನೀವು ಮೊದಲು ನೀವು ನಾಗರಕಲ್ಲನ್ನ ತೊಳ್ಕೊಬೇಕು. ಆಮೇಲೆ ಹಾಲನ್ನು ಅಭಿಷೇಕ ಮಾಡಬೇಕು. ನೀವೇನು ಹಸಿ ಹಾಲನ್ನು ತೊಗೊಂಡೋಗಿರ್ತೀರಲ್ಲ ಅದನ್ನು ನೀವು ತಾಮ್ರದ ಚೆಂಬಿಗೆ ಹಾಕೋಬೇಕು. ಮೊದಲು ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಮೇಲೆ ಸುಬ್ರಹ್ಮಣ್ಯೇಶ್ವರನ ನೆನೆಸ್ಕೊಂಡು ನವನಾಗ ಸ್ಮರಣೆ ಮಾಡ್ಕೋಬೇಕು. ನವನಾಗ ಸ್ಮರಣಾ ಮಂತ್ರವನ್ನು ಹೇಳ್ಕೊಂಡು 3 ಕಲ್ಲುಗಳ ಮೇಲೆ ಹಾಕೋಬೇಕು. ಆನಂತರ ಮತ್ತೆ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಬೇಡಿಕೆ ಏನಿದೆ ಅದನ್ನು ಕೇಳ್ಕೊಳ್ಳಿ. ಅದನ್ನು ಹೇಳ್ಕೊಂಡು ಮತ್ತೆ ನೀವು ಎಷ್ಟು ದಿನ ಮಾಡ್ತೀರಾ ಈ ರೀತಿ ಪೂಜೆಯನ್ನು, ಅಂದರೆ 9 ದಿನ ಕಂಟಿನ್ಯೂಸ್ ಆಗಿ ಮಾಡಬೇಕು. ನೀವು ಮಂತ್ಲಿ ಪ್ರಾಬ್ಲಮ್ ಎಲ್ಲ ನೋಡಿಕೊಂಡು ಅದು ಕಳೆದ ಮೇಲೆ ನೀವು ಸ್ಟಾರ್ಟ್ ಮಾಡ್ಕೋಬೇಕು ಈ ಪೂಜೆಯನ್ನು. ಆತರ ಪಟ್ಟು ಶುರು ಮಾಡೋದು, ಅದು ಅರ್ಧಕ್ಕೆ ಬಿಡೋದು, ಈ ರೀತಿ ಎಲ್ಲ ಮಾಡಬಾರ್ದು. 9 ದಿನ ಕಂಟಿನ್ಯೂಸ್ ಆಗಿ ಮಾಡಲೇಬೇಕು. ಅದ್ರ ಮೇಲೆ ನಿಮ್ಗಿನ್ನೂ ಮಾಡಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಮಾಡ್ಕೋಬೋದು ಅಥವಾ ನಿಲ್ಲಿಸ್ಬೋದು. ಈ ರೀತಿ 9 ದಿನ ಮಾಡ್ತೀವಿ ಅಂತ ಪೂಜೆನ ಮಾಡಿಕೊಡಿ. ನಿಮ್ಮ ಬೇಡಿಕೆ ಏನಿದೆ ಅದನ್ನು ಹೇಳ್ಕೊಳ್ಳಿ. ಮಾನಸ ದೇವಿ ಹತ್ರ, ಅಸ್ತಿಕ ಮಹಾಮುನಿಗಳ ಹತ್ರ ಇಬ್ಬರಿಗೂ ಕೂಡ ನೀವು ಸ್ಮರಣೆ ಮಾಡಿಕೊಂಡು ನಿಮ್ಮ ಬೇಡಿಕೆ ಏನಿದೆ ಅದನ್ನು ಈಡೇರಿಸ್ಕೊಡಿ ಅಂತ ಕೇಳ್ಕೊಳ್ಳಿ. ಏನೇ ದೋಷ ಇದ್ರೂ ಅದು ನಿವಾರಣೆ ಆಗುತ್ತೆ. ನಿಮಗೆ ಬೇಕಾದಂತಹ ಫಲಗಳನ್ನು ಬೇಗನೆ ಕರುಣಿಸಿ ಅಂತ ಕೇಳಿಕೊಂಡು ಮತ್ತೆ ನೀರನ್ನು ಪ್ರೋಕ್ಷಣೆ ಮಾಡಬೇಕು. ತುಂಬ ಜನ ಪೂಜೆ ಆದಮೇಲೆ ಲಾಸ್ಟ್ನಲ್ಲಿ ಹಾಲನ್ನು ಹಾಕೋವಂಥದ್ದು, ಇಂಥದನ್ನ ತುಂಬಾ ತಪ್ಪು ಮಾಡ್ತಾರೆ. ಆ ರೀತಿ ಮಾಡಬೇಡಿ. ದೇವ್ರಿಗೆ ಅಭಿಷೇಕ ಆದಮೇಲೆ ಅಲಂಕಾರ, ಆ ನಂತರನೇ ಪೂಜೆ. ಹಂಗಾಗಿ ಮೊದಲು ನೀರನ್ನು ಪ್ರೋಕ್ಷಣೆ ಮಾಡಬೇಕು, ಆಮೇಲೆ ಹಾಲನ್ನು ಹಾಕಬೇಕು, ಸ್ಮರಣೆ ಮಾಡ್ಕೋಬೇಕು, ಪ್ರಾರ್ಥನೆ ಮಾಡ್ಕೋಬೇಕು. ಆ ನಂತರ ಮತ್ತೆ ನೀರನ್ನು ಪ್ರೋಕ್ಷಣೆ ಮಾಡಿಬಿಟ್ಟು ಅರಿಶಿನ, ಕುಂಕುಮ, ಗಂಧ ಎಲ್ಲ ಹಚ್ಬಿಟ್ಟು ಗೆಜ್ಜೆ ವಸ್ತ್ರವನ್ನು ಹೇರಿಸ್ಬಿಟ್ಟು ಹೂಗಳನ್ನು ಇಟ್ಬಿಟ್ಟು ದೀಪಗಳನ್ನು ಹಚ್ಚಬೇಕು. ಎಲೆ, ಅಡಿಕೆ, ತಾಂಬೂಲ, ಬಾಳೆಹಣ್ಣನ್ನು ಇಟ್ಬಿಟ್ಟು ಆನಂತರ ನೈವೇದ್ಯ ನೀವೇನು ತೊಗೊಂಡೋಗಿರ್ತೀರಲ್ಲ ಅದನ್ನು ನೀವು ಇಟ್ಬಿಟ್ಟು ನೀವು ಪೂಜೆ ಮಾಡ್ಕೋಬೋದು. ನೈವೇದ್ಯವನ್ನು ಒಂದು ಎಲೆ ಮೇಲಾದರೂ ಸರಿ ಅಥವಾ ನಾಗರಕಲ್ಲುಗಳ ಮುಂದೆ ಸ್ವಲ್ಪ ಇಟ್ಬಿಟ್ಟು ಇದೇ ರೀತಿ ಆ ನಾಗರಕಲ್ಲುಗಳ ಹಿಂದೆ ಇರುವಂಥ ಹರಳಿ ಮರ, ಬೇವಿನ ಮರಕ್ಕೂ ಕೂಡ ಹೀಗೇ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿಬಿಟ್ಟು ಅದಕ್ಕೂ ಕೂಡ ಅರಿಶಿನ, ಕುಂಕುಮ, ಗಂಧ ಎಲ್ಲ ಹಚ್ಚಿ ಹೂಗಳನ್ನು ಇಟ್ಬಿಟ್ಟು ನೀವು ನಾಗರಕಲ್ಲು ಮುಂದೆ ದೀಪ ಹಚ್ಚಿದ್ರೆ ಸಾಕು. ನಂತರ ಊದ್ಬತ್ತಿನ ಬೆಳಗಬೇಕು. ಎಲ್ಲ ಕಡೆಯಲ್ಲೂ ನಾಗರಕಲ್ಲುಗಳಿಗೆ, ಮರಗಳಿಗೆ ಪೂಜೆ ಮಾಡಬೇಕು. ಅರಳಿ ಮರ, ಬೇವಿನ ಮರ, ಅಲ್ಲಿ ಯಾವ ಮರ ಇರುತ್ತೋ ಆ ಮರಕ್ಕೂ ಕೂಡ ನೀವು ಪೂಜೆ ಮಾಡ್ಕೊಳ್ಳಿ. ಸೂರ್ಯ ನಾರಾಯಣನಿಗೂ ಕೂಡ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಮೇಲೆ ಕರ್ಪೂರವನ್ನು ಬೆಳಗಬೇಕು. ಮತ್ತು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನೀವು ಸಂತಾನ ಫಲಕ್ಕಾಗಿ ಪೂಜೆ ಮಾಡ್ತಾ ಇದ್ದರೆ ಈ ಒಂದು ಮಂತ್ರವನ್ನು ಹೇಳ್ಕೋಬೇಕು. ಈ ಮಂತ್ರ ನಾನು ಸ್ಕ್ರೀನ್ ಮೇಲೂ ಕೂಡ ಕೊಟ್ಟಿರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ. ಅದನ್ನು ನೋಡಿಕೊಂಡು ಬರ್ಕೊಂಡ್ಬಿಟ್ಟು ನೀವು ಹೇಳ್ಕೋಬೋದು. ಇನ್ನು ಕಂಕಣ ಭಾಗ್ಯಕ್ಕೋಸ್ಕರ ಅಂದರೆ ಮದುವೆಗೋಸ್ಕರ ಏನಾದರೂ ನೀವು ಈ ರೀತಿ ಪೂಜೆ ಮಾಡ್ತಾ ಇದ್ದೀರಾ ಅಂತಂದರೆ ಈ ಮಂತ್ರವನ್ನು ಹೇಳ್ಕೊಳ್ಳಿ 11 ಸಲ. ಹೆಣ್ಮಕ್ಳಾದರೆ ಕೊನೆ ಸಾಲಿನಲ್ಲಿ ಪತಿ ಅಂತ ಇರುತ್ತೆ, ಅದನ್ನು ಹೇಳ್ಕೋಬೇಕು. ಗಂಡ್ಮಕ್ಳಾದರೆ ಪತ್ನಿ ಅಂತ ಸೇರಿಸ್ಕೊಂಡು ನೀವು ಹೇಳ್ಕೋಬೇಕು. 11 ಸಲ ಹೇಳಲೇಬೇಕು. ಇಲ್ಲೇ ಕೂತ್ಕೊಂಡು ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ನೀವು ಮನೆಗೆ ಬರ್ಬೋದು. ಇದೇ ರೀತಿಯೇ 9 ದಿವಸ ಮಾಡಬೇಕು. 9 ದಿನ ತಲೆ ಸ್ನಾನ ಮಾಡಿಕೊಂಡು ನೀವು ಈ ಪೂಜೆನ ಮಾಡ್ತೀರಾ ಅಂದರೆ ಅದು ಒಳ್ಳೆಯದು. ನಿಮಗೆ ಆರೋಗ್ಯ ಸಮಸ್ಯೆ ಇದ್ದರೆ ಮೈಗೆ ಸ್ನಾನ ಮಾಡ್ಕೋಬೋದು, ಆದರೆ ಮೊದಲನೇ ದಿನ ತಲೆ ಸ್ನಾನ ಮಾಡಲೇಬೇಕು. ಮತ್ತು ಈ ಪೂಜೆ ಮುಗಿಯೋವರೆಗೂ ನಾನ್ ವೆಜ್ಜನ್ನು ತಿನ್ನಬಾರ್ದು. ಸಂತಾನ ಫಲಕ್ಕೋಸ್ಕರ ಈ ಪೂಜೆನ ಮಾಡೋ ಅಂಥವ್ರು ಬ್ರಹ್ಮಚರ್ಯ ಪಾಲಿಸಿದ್ರೆ ಒಳ್ಳೆಯದು. ಇಬ್ಬರಿಗೂ ಇಷ್ಟ ಇದ್ರೆ ಪಾಲಿಸಿ, ಇಲ್ಲ ಅಂದರೆ ಕಡ್ಡಾಯ ಅಂತ ಏನೂ ಇಲ್ಲ. ಅಂಥ ದಿನಗಳಲ್ಲಿ ತಲೆ ಸ್ನಾನ ಮಾಡಿಕೊಂಡು ನೀವು ಈ ಪೂಜೆಗಳನ್ನು ಮಾಡ್ಕೋಬೋದು. ತುಂಬಾ ಸರಳವಾದಂತಹ ಪೂಜೆ, 9 ದಿನ ಆರಾಮ್ಸೆ ಮಾಡ್ಕೋಬೋದು. ಕೊನೆ ದಿನ ಅಲ್ಲೇ ಇರುವಂಥ ಪೂಜೆಗೆ ಬಂದಂಥ ಹೆಣ್ಮಕ್ಳಿಗೆ ನೀವು ಅರಿಶಿನ, ಕುಂಕುಮವನ್ನು ಕೊಟ್ಬಿಟ್ಟು ಅವ್ರ ಕೈಗೆ ಅಕ್ಷತೆಯನ್ನು ಕೊಟ್ಬಿಟ್ಟು ಅವ್ರ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಅವರ ಆಶೀರ್ವಾದವನ್ನು ತಗೋಬೇಕು. ಈ ಪೂಜೆನ ಈ ಥರ 9 ದಿನ ಮಾಡಿದ್ರೆ ಸಾಕು. ಬೇರೆ ವಿಚಾರಗಳು ಅಂದರೆ ಬೇರೆ ಸಮಸ್ಯೆಗಳಿಗೆ ನಾವು ಪೂಜೆ ಮಾಡೋದೇ ಬೇರೆ, ಆದರೆ ಸಂತಾನ ಫಲಕ್ಕೋಸ್ಕರ ಪೂಜೆ ಮಾಡೋದೇ ಬೇರೆ. ಸಂತಾನ ಫಲ ಅನ್ನೋದು ಇದೊಂದು ಇಮೋಷನಲ್ ಆಗಿರುತ್ತೆ. ಒಂದು ಆಸೆ, ನಿರೀಕ್ಷೆ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತೀವಿ.
ಬೇರೆ ವಿಚಾರಗಳಾದರೆ ಈಗಲ್ಲ ಅಂದರೆ ಇನ್ನು ಸ್ವಲ್ಪ ದಿನ ಅನ್ನುವಂಥ ಕಾಯುವಂಥ ತಾಳ್ಮೆ ನಮ್ಮಲ್ಲೂ ಇರುತ್ತೆ. ಆದರೆ ಸಂತಾನ ಫಲ ಆ ರೀತಿ ಅಲ್ಲವೇ ಅಲ್ಲ. ಎಷ್ಟೋ ವರ್ಷಗಳಿಂದ ಇದಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಅಕಸ್ಮಾತ್ ಏನಾದರೂ ನಿರೀಕ್ಷೆ ಆಗದೇ ಇದ್ದಾಗ ಅದನ್ನು ಸಹಿಸ್ಕೊಳ್ಳುವಂಥ ಶಕ್ತಿ ಕೂಡ ಅವರಲ್ಲಿ ಇರೋದಿಲ್ಲ. ತುಂಬ ಜನಕ್ಕೆ ಆ ಶಕ್ತಿ ಇರೋದಿಲ್ಲ ಸಹಿಸ್ಕೊಳ್ಳೋದಕ್ಕೆ. ಹಂಗಾಗಿ ನಂಬಿಕೆಯಿಂದ ಈ ಪೂಜೆನ ಮಾಡಿ ನೋಡಿ, ಖಂಡಿತ ನಿಮಗೆ ಆ ದೇವರು ಫಲ ಕೊಟ್ಟೇ ಕೊಡ್ತಾರೆ. ಇದಿಷ್ಟು ಕೂಡ ಯಾವ ರೀತಿ ಇರುವಂಥ ನಾಗರಕಲ್ಲಿಗೆ ನಾವು ಪೂಜೆ ಮಾಡ್ಕೋಬೇಕು, ಈ ನಾಗ ದೇವತೆಗಳಾದರೂ ಯಾರು, ಇವರ ಹಿನ್ನೆಲೆಯನ್ನು ನಾವು ಯಾಕೆ ಇದನ್ನು ಪೂಜೆ ಮಾಡಬೇಕು, ಯಾವ ರೀತಿ ಪೂಜೆ ಮಾಡ್ಕೋಬೇಕು, ಈ ಪೂಜೆ ಮಾಡೋದ್ರಿಂದ ನಮ್ಮಲ್ಲಿರುವಂಥ ಯಾವ ದೋಷ ನಿವಾರಣೆ ಆಗುತ್ತೆ, ಯಾವ ಮಂತ್ರವನ್ನು ಹೇಳ್ಕೋಬೇಕು, ಈ ಎಲ್ಲ ಉಪಯುಕ್ತ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಉಪಯುಕ್ತ ಮಾಹಿತಿನ ನೀವು ಕೂಡ ತಿಳ್ಕೊಂಡ್ಬಿಟ್ಟು ನೀವು ಈ ಪೂಜೆಯ ಫಲವನ್ನು ಪಡ್ಕೊಳ್ಳಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.